ಇದೇ ತಿಂಗಳು 29/12/2029 ಸಾಯಂಕಾಲ 3:30 ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಆಗಾಗ ತೊಂದರೆಗಳು, ಕಷ್ಟಗಳು, ಷಡ್ಯಂತ್ರಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ನಮ್ಮ ಯುವ ಪೀಳಿಗೆ ಜಾಗೃತಿ ಆಗಬೇಕು. ನಮ್ಮ ದೇಶದ ಆಚಾರ ವಿಚಾರಗಳು, ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿ ಬಬಲೇಶ್ವರದಲ್ಲಿ ಒಂದು ಬೃಹತ್ ರೂಪವಾದಂಥ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಜಗತ್ತಿನ ಬಹುಸಂಖ್ಯಾ ಮುಸಲ್ಮಾನ್ ಕಂಟ್ರಿಗಳಾಗಲಿ, ಇಸ್ಲಾಮಿಕ್ ಕಂಟ್ರಿಗಳ ಇದ್ದರೆ ಭಾರತೀಯರಿಗೆ ಹಿಂದೂ ರಾಷ್ಟ್ರ ಇದು ಒಂದೇ ಇರತಕ್ಕಂಥದ್ದು. ಹಿಂದೂಗಳನ್ನು ಹತ್ತಿಕ್ಕಲಿಕ್ಕಾಗಿಯೇ ಕೆಲವೊಂದು ಷಡ್ಯಂತ್ರಗಳು, ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ. ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಹಾಗಾಗಿ ಜಾಗೃತಿಗಾಗಿ ಈಗ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸುಮಾರು 300ಕ್ಕೂ ಅಧಿಕ ನಾಡಿನ ಸಂತರು, ಮಹಾತ್ಮರು, ಜಗದ್ಗುರುಗಳು, ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 25,000ಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತರಾಗಲಿದ್ದಾರೆ. ಇದೇ ತಿಂಗಳು ಕಣೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು. ಆ ನಿರ್ಬಂಧ ಮುಗಿದು ಹೋಗಿದೆ. ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ. ಬನ್ನಿ ನಮ್ಮ ನಾಡಿಗೆ, ಬಸವನಾಡಿಗೆ ಬನ್ನಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅವರು ಕೇಳ್ತಾ ಇದ್ದೀವಿ. ಅವರು ಬರಬಹುದು ಅಥವಾ ಬರದೇ ಇರಬಹುದು. ನಾವೆಲ್ಲ ಸೇರಿ ನಾಡಿನ ಎಲ್ಲ ಗಣ್ಯತರು, ಹಿಂದೂ ಅಭಿಮಾನಿಗಳು, ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು ಜಾತಿ ಪಕ್ಷ ಬಿಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲ ಭಕ್ತಾದಿಗಳು, ಸ್ವಾಮೀಜಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ. ಬಸವಣ್ಣನ ನಾಡು, ಎಲ್ಲ ಕಾರ್ಯಕ್ರಮಗಳು, ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನು ಹೊರತುಪಡಿಸಿ ಇದ್ವು. ಈಗ ಬಸವಾದಿ ಶರಣರ ಮಹಾ ಸಮಾವೇಶ ಅಂತ ಅದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ವಿಜಯಪುರದಿಂದ ದರ್ಬಾರ್ ಗ್ರೌಂಡ್ನಿಂದ ಸಾವಿರಾರು ಮೋಟರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ. ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವಖರ್ಚಿನಿಂದ ಬರಲಿಕ್ಕೆ ತಯಾರಿದ್ದಾರೆ. ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಅವತ್ತು 29ನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಸಾರ ಆಗಲಿ ಅಂತ ನಮ್ಮ ಆಶೆ ಇದೆ. ಧನ್ಯವಾದ. 2,500 ಪೂರ್ಣ ಕುಂಭ ಆ ಊರಲ್ಲೇ ಎಲ್ಲ ಸ್ವಾಮೀಜಿಯವರನ್ನು ಮೆರವಣಿಗೆ ಮೂಲಕವಾಗಿ ಕರೆದುಕೊಂಡು ವೇದಿಕೆ ಹೋಗ್ತಾ ಇದ್ದಾರೆ. ಸುಮಾರು ದೊಡ್ಡ ಒಂದು ಓಪನ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ.
ಬಬಲೇಶ್ವರದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದರೆ ಬಬಲೇಶ್ವರದಲ್ಲಿಯ ಭಕ್ತಾದಿಗಳು ಬಬಲೇಶ್ವರದಲ್ಲಿ ಆಗಲಿ ಬಸವಣ್ಣನ ನಾಡು ಅಂತ ತಿಳ್ಕೊಂಡು ಅಲ್ಲಿಂದ ಪ್ರಾರಂಭಗೊಳ್ತಾ ಇದ್ದೇವೆ. ಇದು ಬಬಲೇಶ್ವರದಲ್ಲಿ ಅಷ್ಟೇ ಅಲ್ಲ, ಇನ್ನೂ 4-6 ಕಡೆಯಲ್ಲಿ ಆಗ್ತಾ ಇದ್ದೇವೆ. ಇದು ಆರಂಭ ಬಬಲೇಶ್ವರದಲ್ಲಿ. ಹಿಂದೂ ಸಮಾವೇಶ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ. ಎಲ್ಲ ಸಮಾವೇಶಗಳು ಹಿಂದೂ ಸಮಾವೇಶ ಅಂತ ಅದೇ ಟೈಟಲ್ ಮೇಲೆ ಬರ್ತಾ ಇತ್ತು. ನಾವು ಬಸವಣ್ಣನವರ ನಾಡಿನವರು ನಾವೆಲ್ಲರೂ, ಅದಕ್ಕೆ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ನಾವು ಆ ಕಾರ್ಯಕ್ರಮ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಹಾಗೇನಿಲ್ಲ, ಅಲ್ಲ, ಅದು ಅವರು ಮತಕ್ಷೇತ್ರ ಇರ್ಬೋದು, ಕಾರ್ಯಕ್ರಮ ನಾವು ಅಲ್ಲೇ ಆಯೋಜನೆ ಮಾಡಿದ್ದೇವೆ ಅಷ್ಟೇ. ಅವ್ರ ವಿರುದ್ಧ ಆಗಲಿ ಮತ್ತೊಬ್ಬರ ವಿರುದ್ಧವಾಗಲಿ ಈ ಕಾರ್ಯಕ್ರಮವೂ ಅಲ್ಲ. ಅಲ್ಲ, ಅವ್ರು ಅಂದಿರ್ಬೋದು, ನಾವು ಅಂತ ಇಲ್ವಲ್ಲ. ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಬರ್ಬೋದು ಬರದೇ ಇರ್ಬೋದು. ಹಾಗೇನಿಲ್ಲ, ಎಲ್ಲರೂ ಬರ್ತಾರೆ, ಕಟ್ಟರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ನಾವೆಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೆಂಗೆ ಅನಿಸುತ್ತೆ? ಅಲ್ಲ, ನಿಮಗೆ ಹೆಂಗೆ ಅನಿಸುತ್ತೆ? ಅಲ್ಲ, ಇದನ್ನ ಸುಮ್ಮನೆ ಒಂದು ನಿಮಿಷ ನಮ್ಮ ಕಡೆ ರೂಟ್ ಚೇಂಜ್ ಮಾಡಬೇಡ್ರಿ. ಈಗ ನಾವು ಬೇರೆದವ್ರು ಮಾತಾಡಿದ್ರೆ ಈ ಕಾರ್ಯಕ್ರಮ ಬಸವಾದಿ ಶರಣರ ಹಿಂದೂ ಎಲ್ಲರೂ ಬಂದರು. ಇದು ಕನ್ನೇರಿ ಭಕ್ತರ ಆಶಯ ಅಂತ ನಡೆದೈತೆ. ಕನ್ನೇರಿ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತರು ಏನೆಲ್ಲರದವಲ್ಲ ಅವರ ಆಶಯ ಅಂತ ನಡೆದೈತೆ. ಅವ್ರು ಹೇಳಿದ್ದು ಅವರಿಗೆ ಕೇಳೋದು, ನಮಗೆ ಕೇಳೋದು ನಾವ್ಹೆಂಗ. ಈ ಬಸವಾದಿ ಶಿವಶರಣರು ಅಂಕಿತ ನಾಮ ಯಾವಿದ್ದಾವೆ? ಎಲ್ಲ ಲಿಂಗಗಳೇ ಇದ್ದಾವೆ, ಹೌದು ತಾನೇ? ಅವ್ರ ಅಂಕಿತ ನಾಮಗಳು ಯಾವ ಇದಾವೆ? ಎಲ್ಲರ ಅಂಕಿತ ನಾಮಗಳು ಸ್ಥಾವರ ಲಿಂಗಗಳೇ ಇದ್ದಾವೆ. ಎಲ್ಲ ಶರಣರು ಹಿಂದೂಗಳೇ ಇದ್ದರು, ಆದರೂ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಪಾದನೆ ಮಾಡ್ತೀವಿ ಅಲ್ಲಿ. ಹಾಗೇನಿಲ್ಲ. ಮಾತಾಡಬೇಡಿ. ಶರಣರು ಬಹುತೇಕ ವೇದಗಳನ್ನ, ವೈದಿಕ ಶಾಸ್ತ್ರವನ್ನ, ಆಗಮ ಪುರಾಣಗಳನ್ನ, ವಿರೋಧಿಷ ವಚನಗಳನ್ನ ಬರೆದಿರುವಂಥದ್ದು ಬಹಳಷ್ಟು ವಚನ. ಈಗ ಅದ್ರ ಬಗ್ಗೆ ಇರೋ ಗೊಂದಲ, ಹಿಂದುತ್ವ ಅಂದ್ರೆ ಈಗ ನಮಗೆ ಗೊಂದಲ ಏನಿಲ್ವಲ್ಲ, ನಾವು ಕಾರ್ಯಕ್ರಮ ಮಾಡಕತ್ತೀವಿ, ಅದ್ರ ಗೊಂದಲ ನಾವೇನು ಹುಟ್ಟಾಕತ್ತಿಲ್ಲ. ಈಗ ಲಿಂಗಾಯತ ಮಠಾಧೀಶರುಗಳು ಅದನ್ನೇ ಇಡೀ ರಾಜ್ಯದುದ್ದಕ್ಕೂ ರಥಯಾತ್ರೆ ಮಾಡ್ಕೊಂಡು ಹೋಗಿ ಹೇಳಿರೋದು. ಅಲ್ಲ, ಅವ್ರು ಮಾಡ್ಲಿ ಬಿಡಿ, ಯಾಕೆ ಈಗ ನೀವು ಅದನ್ನ ನಾವು ಅದನ್ನೇನು ಮಾಡಕ್ ಇಲ್ಲ ಅದನ್ನೇನು ಮಾಡಕ್ ಹೊಂತಿಲ್ಲ. ನಾವು ಅವ್ರ ವಿರುದ್ಧವಾಗಿ ಮಾಡಕ್ ಹೊಂಟಿಲ್ಲ. ವಿರುದ್ಧ ಈಗ ಅದನ್ನ ಎರಡು ಸೇರಿಸಿ ಮಾಡ್ತಾ ಇರೋದಲ್ಲ. ಈಗ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಲ್ಲ, ಎಲ್ಲರಿಗೆ ಅವ್ರು ಏನು ಮಾಡ್ಬೇಕನ್ನ ಅವ್ರವ್ರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ ರೀ, ಅಲ್ವಾ? ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನೀವು ನಿಮ್ಮ ಮನಸ್ಸಿಟ್ಟು ಮಾಡ್ಬೋದಲ್ಲ. ನಿಮ್ಗೆ ಯಾರು ಎರಡು ಸಿದ್ಧಾಂತಗಳು ಸಿದ್ಧಾಂತ ಕಾರಣಕ್ಕೆ ಅವರು ಅದನ್ನು ಇಟ್ಕೊಂಡು ಯಾತ್ರೆ ಮಾಡಿರೋದು. ಮತ್ತೆ ಕನ್ನೇರಿ ಶ್ರೀಗಳು ಕೂಡ ಅದನ್ನೇ ವಿರೋಧಿಸಿ ಹೇಳಿರೋದು. ವಾಗ್ವಾದ ಆಗಿರೋದು, ಮತ್ತೆ ಅವ್ರಿಗೆ ಅದೇ ಕಾರಣಕ್ಕೆ ನಿರ್ಬಂಧವನ್ನು ವಿಧಿಸಿದ್ರು. ಸುಪ್ರೀಂ ಕೋರ್ಟ್ ವರೆಗೂ ಹೋಯಿತು ಪ್ರಕರಣ. ಈಗ ಇರೋ ಸಂಘರ್ಷಗಳೇ ಅಲ್ಲೇ ಅಲ್ಲ. ಕನ್ನೇರಿ ಶ್ರೀಗಳು ನಮ್ಮ ಆಚಾರ ವಿಚಾರಕ್ಕೆ ಏನು ಬಸವಾದಿ ಶರಣರು ಕೆಲವೊಂದು ಸ್ವಾಮೀಜಿಯವರು ಏನು ಮಾತಾಡಿದ್ದಾರಲ್ಲ ಅವ್ರಿಗೆ ಅಷ್ಟೇ ಹೇಳ. ನಮ್ಮ ದೇವರುಗಳನ್ನು ಕಟ್ಟಿ ಯೋಗಿ ಅಂದರು, ನಮ್ಮ ದೇವರಿಗೆ ಜೂಲಿ ಲಕ್ಷ್ಮಿ ಅಂದರು, ಗಿಡ್ಡಿ ವೀರಭದ್ರೇಶ್ವರ ಅಂದರು, ಗಣಪತಿಗೆ ಅಂದರು. ಅಂಥವ್ರಿಗೆ ಮಾತ್ರ ಅವರು ಹೇಳುವಂಥದ್ದಾಗೈತಿ. ಬಸವಾದಿ ಶರಣ ಈಗ ನೀವೇನು ಕೇಳ್ತಾ ಇದ್ದೀರಿ? ಅದೇ ವಚನಗಳ ಶರಣರು ಹೇಳಿದ್ದಾರೆ. ಅವ್ರು ಹೇಳೋದೇನು, ಅವ್ರು ಹೇಳಿರೋ ವಚನಗಳಲ್ಲೇ ಆ ಕೆಲವೊಂದು ಅಂಶಗಳು
ಸಂವಿಧಾನ ಕೊಡ್ತಾನೆ, ವಾಕ್ ಸ್ವಾತಂತ್ರ್ಯ ಎಲ್ಲ ಗೀತೆ ಈಗ ಅದೇ ಕಾಡಸಿದ್ದೇಶ್ವರ ಸ್ವಾಮಿಗಳು ವೇದವನ್ನು ಓದೋರೆಲ್ಲ ಬಂಜೆ ಮಕ್ಕಳು, ಶಾಸ್ತ್ರವನ್ನು ಓದೋರೆಲ್ಲ ಸೋಳೆ ಮಕ್ಕಳು ಅನ್ನೋ ವಚನಗಳೆಲ್ಲ ಬರೆದಿದ್ದಾರೆ. ಈ ಸಿದ್ಧಾಂತವನ್ನ ನೀವು ಹೆಂಗ್ ಒಂದುಗೂಡಿಸ್ತೀರಿ ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ಎರಡು ತದ್ವಿರುದ್ಧ ಸಿದ್ಧಾಂತಗಳು, ಎರಡು ವಿವಾದಾತ್ಮಕವಾಗಿ ಬೆಳೀತಾ ಇರ್ತಕ್ಕಂಥ ಸಿದ್ಧಾಂತವನ್ನ ಯಾವ ರೀತಿ ಒಂದು ಹೇಳಬೇಡ್ರಿ. ಈಗ ಬಸವಾದಿ ಶರಣರೆಲ್ಲ ಹಿಂದೂ ಸಮಾವೇಶ ಅಂತ ಬಂದ್ ಹೇಳ್ತೀರಿ, ಈಗ ಅದನ್ನ ನಾವು ಹೇಳ್ತಾ ಇಲ್ಲ ಅಂತ ಹೇಳ್ತೀರಿ. ಯಾವ ಟೈಟಲ್ ಕೊಟ್ಟಿದ್ದೇನು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಷ್ಟೇ ರೀ. ಇದರಲ್ಲಿ ಯಾರು ಅವರ ಇಚ್ಛೆ ಅನುಗುಣವಾಗಿ ಎಲ್ಲಾರು ಕೂಡ್ತಾರೆ ಅಂದ್ರೆ ಕೂಡಾಗಿಲ್ಲ ಹೊರ ಹೋಗ್ತಿದ್ರೆ ಹೋಗ್ಬೋದು. ಅವ್ರ ಇಚ್ಛೆ ಇವ್ರದಲ್ರಿ, ಅವ್ರದ್ದು ಇರೋದು ಬಸವಣ್ಣ ಅವ್ರದೇ ಇರೋದು ಹೇಳಕತ್ತಿದ್ದು. ಅವ್ರದೇ ಸಿದ್ಧಾಂತ ಭೇದ ಇದೆಯಲ್ಲ, ಅದನ್ನ ಕ್ಲಾರಿಫಿಕೇಶನ್ ಮಾಡ್ರಿ ಅಂತ ಕೇಳ್ತಾ ಇರೋದು. ಈಗ ನೀವು ಯಾರೇ ಕೂಡ್ರಿ, ಎಲ್ಲರೂ ಕೂಡ್ಬೋದು, ಇಸ್ಲಾಮಿಕ್ ಅಲ್ಲ. ಅದಕ್ಕೆ ಇದು ಆಗ್ಬೇಕಂದ್ರೆ ಒಂದು ಕಾನ್ಸೆಪ್ಟ್ ಬೇಕಲ್ಲ. ಆಯ್ತು, ಈಗ ಪ್ರಮುಖವಾಗಿ ಯಾರ್ಯಾರು ಭಾಗವಹಿಸ್ತಿದ್ದಾರೆ? ಅಧಿಕೃತವಾಗಿ ಪರ್ಟಿಕ್ಯುಲರ್ ಆಗಿ ಅಂತಿಲ್ಲ, ಎಲ್ಲರಿಗೂ ಬರ್ತದೆ, ಯಾರ್ಯಾರು ಬರ್ತಾರೆ ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಎಲ್ಲರನ್ನು ಈ ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಾಕತ್ತೆ. ಸುಮಾರು ಇನ್ನೂ 5-6 ದಿವಸಗಳ ಸಮಯ ಇರುವುದರಿಂದ ಎಲ್ಲರಿಗೆ ಹೋಗಿ ಆಮಂತ್ರಣ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮಾಧ್ಯಮದ ಮುಖಾಂತರ ಅಭಿಮಾನಿಗಳಿರುವಂಥ ಭಕ್ತಾದಿಗಳು ಈ ಸಭೆಯಲ್ಲಿ ಬರ್ರಿ ತಿಳ್ಕೊಂಡು ಆಹ್ವಾನ ಮಾಡೋದು. ಅವ್ರು ಇವ್ರತ್ತೇಳಿ ಬಟ್ ಮಾಡ್ತಾ ಇಲ್ಲ. ಈ ಸಮಾವೇಶ ಸ್ವಾಮೀಜಿ ಅವರಿಗೆ ನಿರ್ಬಂಧ ಹಾಕಿದ್ದಕ್ಕೆ ಬಸವಾದಿ ಶರಣರ ಸಮಾವೇಶ ಅಷ್ಟೇ. ಕನೇರಿ ಸ್ವಾಮಿಗಳು ಇದನ್ನ ಟಾರ್ಗೆಟ್ ನೋಡ್ರಿ, ಕನೇರಿ ಸ್ವಾಮಿಗಳನ್ನು ಇಟ್ಟುಕೊಂಡು ಇದನ್ನು ಸಮಾವೇಶ ಮಾಡ್ತಾ ಇಲ್ಲ. ಬಸವನಾಡಿನಲ್ಲಿ ನಮ್ಮ ಜನ್ಮ ತಾಳೆಯವು 11-12ನೇ ಶತಮಾನದ ಹರಿಕಾರರು. ಅದಕ್ಕೆ ಬಸವಣ್ಣವ್ರ ವಿಚಾರಧಾರೆಗಳು ಕೆಲವೊಬ್ಬರು ಒಪ್ಕೊಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಇದು ಈ ಬಬಲೇಶ್ವರ ತಾಲೂಕು ಬಸವಣ್ಣವ್ರಂದ್ರೆ ಬಸವನ ಬಾಗೇವಾಡಿಗೆ ಅಟ್ಟೆ ಸೀಮಿತ ಇಲ್ಲ, ಇಡೀ ಪ್ರಪಂಚಕ್ಕೆ ಅವ್ರು ಸಂಬಂಧಪಟ್ಟವ್ರದಾರ, ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟವ್ರದಾರ. ಅದಕ್ಕೆ ಈ ಬಸವನಾಡಿನಲ್ಲಿ ಇರುವುದರಿಂದ ಅದಕ್ಕೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಕತ್ತಾರ. ಅದಕ್ಕೆ ಇದರಲ್ಲಿ ಭಾಳಷ್ಟು ನಾಡಿನ ಸ್ವಾಮೀಜಿಯವರು ಬರ್ಬೋದು. ಅವರ ಇವತ್ತು ಯಾವ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಅನ್ನೋದು ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಬಟ್ ವಿಶೇಷವಾಗಿ ಯಾರು ಬರ್ತಾರ ಅವ್ರು ಶಾಸಕರೇ ಇರಲಿ, ಸಚಿವರೇ ಇರಲಿ, ಅವರನ್ನು ನಾವು ರಾಜಕೀಯ ವ್ಯಕ್ತಿಗಳು ಬಿಂಬಿಸೋದಿಲ್ಲ. ಅವ್ರು ಬಂದಿರತಕ್ಕಂಥವ್ರು ಭಕ್ತರು ತಿಳ್ಕೊಂಡು ನಾವು ಅವ್ರಿಗೆ ಆಹ್ವಾನ ಮಾಡ್ತೀವಿ. ಈಗ ಆ ಕ್ಷೇತ್ರದ MLA ಅವರು ಸಚಿವರು ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡಿದ್ದಾರೆ ಈ ಕಾರ್ಯಕ್ರಮ. ಆಹ್ವಾನ ಕೊಡ್ತೀರಾ? ಅಲ್ಲ, ಈಗ ಕೊಡ್ತಾ ಇದೀವಲ್ಲ ಇಷ್ಟೇ. ಅಲ್ಲ, ಅವರು ವೈಯಕ್ತಿಕವಾಗಿ ಭೇಟಿಯಾಗಿ ಇಲ್ಲ, ವೈಯಕ್ತಿಕವಾಗಿ ಯಾರಿಗೆ ಭೇಟಿ ಆಗ್ತಾ ಇಲ್ಲ. ಸ್ವಾಮೀಜಿ, ಈಗ ಎರಡು ಪೂರ್ವಭಾವಿ ಸಭೆಗಳಾಗ್ಬೋದು ಬೆಳಗಾವಿ ಸಿದ್ಧತೆ ಅಂತಾನೆ ಬಹಳಷ್ಟು ಚರ್ಚೆ ಕೇಳಿ ಬಂದಿದೆ. ಈಗ ಅದಕ್ಕೂ ಮುಂದುವರೆದ ಭಾಗ ಇದನ್ನ ಈಗ ನೀವು ಹ್ಯಾಕ್ ತರ್ಕೋತೀರ ಹಾಗೆ ಇಲ್ಲ, ಇಲ್ಲ, ನೀವು ಹೇಗೆ ತರ್ಕೋತೀರ ಕನೇರಿ ಶ್ರೀಗಳು ಕನೇರಿ ಶ್ರೀಗಳು ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸ್ವಾಮಿಗಳಿಗೆ, ಯತಿಗಳಿಗೆ ಮಾರ್ಗದರ್ಶಕರು. ಯತಿಗಳಿಗೆ, ಯುವ ಸ್ವಾಮಿಗಳಿಗೆ ಮಾರ್ಗದರ್ಶಕರು ಅವರು. ಇವತ್ತು ಪ್ರತಿಯೊಬ್ಬರು ಯಾವುದೇ ಒಂದು ಸಭೆಯಲ್ಲಿ ಇವತ್ತು ನಿಮ್ಮನ್ನು ಕರೆದ್ರು ನೀವು ಬರ್ತೀರಿ. ನೀವು ಪತ್ರಿಕಾ ಮಾಧ್ಯಮ ಹೊರಗೆ ಬಿಟ್ಟು ನಿಮ್ಮ ಫ್ಯಾಮಿಲಿ ಒಳಗೆ ಏನೇ ಕಾರ್ಯಕ್ರಮ ಇದ್ರು, ಅವ ಆಗ್ಲಾರಂಥ ವ್ಯಕ್ತಿ ಇದ್ರು ಕರೆದ್ರು ಹೋಗ್ತೀರಿ ನೀವು. ಹಂಗೆ ಶಿರೋಳ್ ಮಠದಲ್ಲಿ ಆಗಿರ್ಬೋದು, ಬೆಳಗಾವದಲ್ಲಿ ಆಗಿರ್ಬೋದು, ಸಭೆಯಲ್ಲಿ ಅಲ್ಲಿರುವಂಥ ಯಾರು ಏನು ಯುವ ಘಟಕದ ನಮ್ಮಂಥ ಯುವಕರು ಏನು ಸ್ವಾಮಿಗಳದೇವಲ್ಲ ಬುದ್ಧಿ ನಾವು ಚಿಕ್ಕವರದೇವು, ಅನುಭವದಲ್ಲಿ ನಮ್ಮ ಕಡಿಮೆ ಇದೆ, ನಿಮ್ಗೆ ಅನುಭವ ಹೆಚ್ಚಿದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಆ ಆಹ್ವಾನಕ್ಕೆ, ಆ ಸಭೆಗೆ ಕರೆದಿರ್ಬೋದು. ಅದಕ್ಕೆ ಅವರನ್ನು ಟಾರ್ಗೆಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಆ ಸಭೆಗೆ ಅವ್ರು ಬರ್ಬೋದು, ಬಿಡ್ಬೋದು, ಅವ್ರ ವೈಯಕ್ತಿಕ ವಿಚಾರ. ನಾವಂತೂ ಕರಿತೀವಿ ಬರ್ರಿ ಸ್ವಾಮೀಜಿ ಅಂತೇಳಿ. ಅದಕ್ಕೆ ಕನೇರಿ ಮಠದ ಪೂಜ್ಯರು ಇದಕ್ಕೆ ಟಾರ್ಗೆಟ್ ಅಲ್ಲ. ಎಷ್ಟು ಹೇಳಿದ್ರೆ ತಿಳ್ಕೊತಾರೆ ಬರ್ತಾರೆ. ಧನ್ಯವಾದ.